ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ ಅದ್ಧೂರಿಯಾಗಿ ಆರಂಭ ಆಯಿತು. ಆದರೆ ಆರಂಭದಲ್ಲೇ ಬಿಗ್ ಬಾಸ್ ಎಲಿಮಿನೇಷನ್ ಮೂಲಕ ಶಾಕ್ ನೀಡಿದ್ರು. ಮೊದಲ ದಿನ ಅಂದರೆ ಜನರು 19 ಜನ ಬಿಗ್ ಬಾಸ್ ಮನೆಗೆ ಒಳಗೆ ಕಾಲಿಟ್ಟಿದ್ರು. ಆದರೆ ಆ ದಿನವೇ ಒಬ್ಬರನ್ನ ಎಲಿಮಿನೇಟ್ ಮಾಡಲಾಯಿತು. ತುಳುನಾಡಿನಿಂದ ಬಂದ ಯೂಟ್ಯೂಬರ್ ರಕ್ಷಿತಾ ಶೆಟ್ಟಿಯವರಿಗೆ ಗೇಟ್ ಪಾಸ್ ನೀಡಲಾಗಿದೆ. ಇದರಿಂದ ಎಲ್ಲರಿಗೂ ಶಾಕ್ ಆಗಿತ್ತು. ಮೊದಲ ದಿನಾನೇ ಬಿಗ್ ಬಾಸ್ ಎಲಿಮಿನೇಷನ್ ನಡೆಯುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಇನ್ನು ಇದೀಗ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಮತ್ತೊಂದು ಬಿಗ್ ಶಾಕ್ ನೀಡಿದ್ದು, ಸ್ಪರ್ಧಿಗಳು ಎರಡನೇ ದಿನವೇ ಬೆಚ್ಚಿ ಬಿದ್ದಿದ್ದಾರೆ. ಈ ಬಾರಿ 3ನೇ ವಾರಕ್ಕೆ ಫೈನಲ್ಸ್ ಇದೆಯಂತೆ. ಸಿಂಗಲ್ ಎಲಿಮಿನೇಷನ್ ಅಥವಾ ಡಬಲ್ ಎಲಿಮಿನೇಷನ್ ಅಲ್ಲ, ಅದರಿಂದ ಹಿಡಿದು ಗ್ರೂಪ್ ಎಲಿಮಿನೇಷನ್ವರೆಗೂ ಕೂಡ ಇದೆ. ಹಾಗಿದ್ರೆ ಏನಿದು ಬಿಗ್ ಬಾಸ್ ನೀಡ್ತಾ ಇರೋ ಬಿಗ್ ಟ್ವಿಸ್ಟ್? ಏನು ಮಾಡಿದರೆ ಸ್ಪರ್ಧಿಗಳು ಬಚಾವಾಗ್ತಾರೆ ಅಂತ ಆ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಕಿಚ್ಚ ಸುದೀಪ್ ಮತ್ತು ಬಿಗ್ ಬಾಸ್ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಮನೆಗೆ 6 ಸ್ಪರ್ಧಿಗಳು ಒಂಟಿಗಳಾಗಿ, 5 ಸ್ಪರ್ಧಿಗಳು ಜಂಟಿಗಳಾಗಿ ಹಾಗೂ 3 ಸ್ಪರ್ಧಿಗಳು ಅತಂತ್ರರಾಗಿ ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಿದರು. ರಕ್ಷಿತಾ ಶೆಟ್ಟಿ, ಮಾಳು ನಿಪನಾಳ, ಸ್ಪಂದನ ಅವರು ಅತಂತ್ರ ಸ್ಥಿತಿಯಲ್ಲಿದ್ದರು. ಈ ಮೂವರಲ್ಲಿ ಇಬ್ಬರನ್ನ ಉಳಿಸಿಕೊಳ್ಳಬೇಕು, ಒಬ್ಬರನ್ನ ಹೊರಗೆ ಕಳಿಸಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ನಿರ್ಧಾರವನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು 6 ಒಂಟಿಗಳಿಗೆ ಕೊಟ್ಟಿದ್ರು. 6 ಒಂಟಿಗಳ ಎದುರು ನಿಂತ ರಕ್ಷಿತಾ, ಮಾಳು ನಿಪನಾಳ ಹಾಗೂ ಸ್ಪಂದನ ಅವರು ತಮ್ಮ ಸಾಮರ್ಥ್ಯದ ಬಗ್ಗೆ ಮನವೊಲಿಸಲು ಪ್ರಯತ್ನಿಸಿದರು. ನಾನು ಮಿಡಲ್ ಕ್ಲಾಸ್ ಹುಡುಗ, 2-3 ದಿನ ಆದರೂ ಈ ಮನೆಯಲ್ಲಿ ಇರಬೇಕು ಅನ್ನೋ ಆಸೆ ಇತ್ತು. ಉಳಿಸೋದು ಬಿಡೋದು ನಿಮ್ಮ ಕೈಯಲ್ಲಿದೆ ಅಂತ ಮಾಳು ನಿಪನಾಳ ಹೇಳಿದರು. ಸ್ಟ್ರಾಂಗ್ ಮನಸ್ಥಿತಿಯ ಹುಡುಗಿ ನಾನು, ಈ ಜರ್ನಿ ನನಗೆ ಬಹಳ ಮುಖ್ಯ, ನನ್ನನ್ನು ಸೆಲೆಕ್ಟ್ ಮಾಡಿ ಉಳಿಸಿಕೊಳ್ಳಿ ಅಂತ ಸ್ಪಂದನ ತಮ್ಮ ಪರವಾಗಿ ಮನವಿ ಮಾಡಿದರು. ಇನ್ನು ರಕ್ಷಿತಾ ಶೆಟ್ಟಿ, ಇವತ್ತು ನಿಮಗೆ ಹೇಗೆ ಮನವೊಲಿಸಲು ಅಂತ ಗೊತ್ತಾಗ್ತಾ ಇಲ್ಲ. ಈಗ ನನಗೆ ಅವಕಾಶ ಸಿಕ್ಕಿದೆ. ತುಳುನಾಡಲ್ಲಿ ನಾನು ಸ್ವಲ್ಪ ಜನರಿಗೆ ಗೊತ್ತು. ಬಿಗ್ ಬಾಸ್ ಅವಕಾಶ ಸಿಕ್ಕರೆ ಹೆಚ್ಚಿನ ಜನರಿಗೆ ಕನೆಕ್ಟ್ ಆಗಬಹುದು. ಬೆಳೆದಿದ್ದು ತುಳು ವಾತಾವರಣದಲ್ಲಿ ಹಾಗೂ ಮುಂಬೈನಲ್ಲಿ. ಇಲ್ಲಿದ್ರೆ ಕನ್ನಡ ಕಲಿತೀನಿ ಅಂತ ರಕ್ಷಿತಾ ಶೆಟ್ಟಿ ಅವರು ಕೂಡ ಹೇಳಿದರು. ಇನ್ನು ಕೊನೆಯ ನಿರ್ಧಾರದಂತೆ ಮಾಳು ನಿಪನಾಳ, ಸ್ಪಂದನ ಇರಬೇಕು. ರಕ್ಷಿತಾ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಕನ್ನಡ ಮಾತನಾಡಿ ಫೇಮಸ್ ಆಗಿದ್ದಾಳೆ. ಅವಳಿಗೆ ಬೇರೆ ಕೆಲಸ ಇದೆ ಅಂತ ಅಭಿಪ್ರಾಯ ಒಂಟಿಗಳಿಂದ ಕೇಳಿಬಂತು. ಅಂತಿಮವಾಗಿ ಅಶ್ವಿನಿ ಗೌಡ ಅವರು ಎಲ್ಲರ ಪರವಾಗಿ ನಿರ್ಧಾರವನ್ನು ಘೋಷಿಸಿದರು. ಮಾಳು ನಿಪನಾಳ ಮತ್ತು ಸ್ಪಂದನ ಅವರನ್ನು ಉಳಿಸಿಕೊಂಡು ರಕ್ಷಿತಾ ಶೆಟ್ಟಿಗೆ ಗೇಟ್ ಪಾಸ್ ನೀಡಲಾಯಿತು. ಹೆಚ್ಚೇನು ಎಮೋಷನಲ್ ಆಗದೆ ರಕ್ಷಿತಾ ಶೆಟ್ಟಿಯವರು ಮುಖ್ಯ ದ್ವಾರದಿಂದ ಹೊರ ನಡೆದರು. ಇನ್ನು ಇದೀಗ ಮನೆಯಲ್ಲಿ ನಾವು ಸೇಫ್, ಆರಾಮಾಗಿ ಸ್ವಲ್ಪ ದಿನ ಗೇಮ್ ಆಡಬಹುದು ಅಂತ ನಿಶ್ಚಿಂತೆಯಿಂದ ಇದ್ದ ಸ್ಪರ್ಧಿಗಳಿಗೆ ಬೆಳ್ಳಂಬೆಳಗ್ಗೆ ಬಿಗ್ ಶಾಕ್ ಕೊಟ್ಟಿದೆ ಬಿಗ್ ಬಾಸ್. ಬಿಗ್ ಬಾಸ್ ಮಾತು ಕೇಳಿ ಇಡೀ ಮನೆ ಮಂದಿ ಅಕ್ಷರಶಃ ಶಾಕ್ ಆಗಿದ್ದಾರೆ. ಕಾಕ್ರೋಚ್ ಸುದಿ, ಮಂಜು ಭಾಷಿಣಿ, ಮಲ್ಲಮ್ಮ, ಅಶ್ವಿನಿ, ಕಾವ್ಯ, ಶೈವ, ಗಿಲ್ಲಿ ನಟ ಜಾನ್ವಿ, ಧನುಷ್ ಗೌಡ, ಚಂದ್ರಪ್ರಭಾ, ರಾಶಿಕಾ ಶೆಟ್ಟಿ, ಅಭಿಷೇಕ್ ಶ್ರೀಕಾಂತ್, ಅಶ್ವಿನಿ ಗೌಡ, ಧ್ರುವಂತ್ ತಲ್ವಾರ್, ರಕ್ಷಿತಾ ಶೆಟ್ಟಿ, ಕರಿಬಸಪ್ಪ, ಮಾಲು ನಿಪನಾಳ, ಸ್ಪಂದನ ಸೋಮಣ್ಣ, ಅಮಿತ್ ಪವಾರ್, ಸತೀಶ್ ಅಲಿಯಾಸ್ ಡಾಗ್ ಸತೀಶ್ ಇವರೆಲ್ಲ ಬಿಗ್ ಬಾಸ್ ಮನೆಗೆ ಬಂದ ಒಂದು ದಿನ ಕೂಡ ಆರಾಮಾಗಿ ಇರಲಿಲ್ಲ. ಮೊದಲನೇ ದಿನಾನೇ ಅಂತ ಎಲಿಮಿನೇಷನ್ ಅಂತ ಹೇಳಿ ಬಿಗ್ ಬಾಸ್ ಎಲ್ಲರಿಗೂ ಟೆನ್ಷನ್ ಕೊಟ್ಟು ಕೂರಿಸಿದ್ರು. ಅದರಂತೆ 6 ಒಂಟಿಗಳ ನಿರ್ಧಾರ ಮಾಡಿದ ಮೇರೆಗೆ ಸ್ಪಂದನ ಮತ್ತೆ ನಿಪನಾಳ ಹುಡುಕೊಂಡು ರಕ್ಷಿತಾ ಶೆಟ್ಟಿಯನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿದ್ದಾಯಿತು. ಇದೆಲ್ಲ ಆಯಿತು ಅಂತ ಇದ್ದ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಬಿಗ್ ಶಾಕ್ ಕೊಟ್ಟಿದ್ದು. ಮೊದಲಿಗೆ ಮಾತಾಡಿದ ಬಿಗ್ ಬಾಸ್, ಈ ಸೀಸನ್ನ ಯಾರು ಗೆಲ್ತಾರೆ ಅಂತ ನೋಡಬೇಕಾ? ಹಾಗಿದ್ರೆ ಅದಕ್ಕೆ 100 ದಿನಗಳ ಕಾಲ ಕಾಯುವ ಅವಶ್ಯಕತೆ ಇಲ್ಲ. 3ನೇ ವಾರದಲ್ಲೇ ಒಂದು ಫೈನಲ್ ನಡೆಯಲಿದೆ. ನಿಮ್ಮಲ್ಲಿ ಯಾರು ಯಾವಾಗ ಹೇಗೆ ಬೇಕಾದರೂ ಎಲಿಮಿನೇಟ್ ಆಗಬಹುದು. ಒಬ್ಬೊಬ್ಬರಾಗಿ ಹೋಗಬಹುದು ಅಥವಾ ಗುಂಪಾಗಿ ಎಲಿಮಿನೇಟ್ ಆಗಿ ಹೋಗಬಹುದು. ಎಲಿಮಿನೇಷನ್ ಆಗಬಹುದು. ಎಲಿಮಿನೇಷನ್ ಭಯದಿಂದ ಮುಕ್ತರಾಗಬೇಕು ಅಂದರೆ ಅದಕ್ಕೆ ಒಂದೇ ದಾರಿ ಅಂತ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಇದೆಲ್ಲ ನೋಡ್ತಿದ್ರೆ ಈ ಬಾರಿಯ ಬಿಗ್ ಬಾಸ್ ತುಂಬ ಕಷ್ಟ ಇದೆ. ಕಳೆದ ಸೀಸನ್ವರೆಗೂ ಒಂದು ರೀತಿಯಾಗಿ ಬಿಗ್ ಬಾಸ್ ಹೇಗೆ ನಡೆಯುತ್ತೆ ಅಂತ ಅಂದಾಜಿಸಬಹುದಿತ್ತು. ಆದರೆ ಈ ಸೀಸನ್ ಹಾಗಿಲ್ಲ. ಮೊದಲೇ ಹೇಳಿದಂತೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಟ್ಯಾಗ್ಲೈನ್ ಪ್ರಕಾರನೇ ಈ ಬಾರಿಯ ಸೀಸನ್ ಮೂಡಿ ಬರ್ತಾ ಇದೆ. ಮೊದಲೆಲ್ಲ ವಾರಕ್ಕೆ ಒಬ್ಬೊಬ್ಬ ಸ್ಪರ್ಧಿಗಳು ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಹೋಗ್ತಿದ್ರು.
ಒಂದೇ ಫಿನಾಲೆ ಇರ್ತಿತ್ತು. ಈಗ ಹಾಗಿಲ್ಲ. ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆದರು. ಅದರ ಹಿಂದೆಯೇ 3ನೇ ವಾರಕ್ಕೆ ಒಂದು ಫಿನಾಲೆ ಇದೆಯಂತೆ. ನನಗೆ ಅನಿಸೋ ಪ್ರಕಾರ ಇದರಲ್ಲಿ ಒಂದು ಟಾಸ್ಕ್ ಕೊಡಬಹುದು. ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳಿಸಿಕೊಳ್ಳಬೇಕು ಅಂತಂದರೆ ಮಾಡು ಇಲ್ಲ ಮಡಿ ಅನ್ನೋ ರೀತಿಯಾಗಿ ಅವರೆಲ್ಲ ಹೋರಾಡಿ ಗೆಲ್ಲಲೇಬೇಕು. ಸೋತವರು ಬಿಗ್ ಬಾಸ್ ಮನೆಯಿಂದ ಒಬ್ಬೊಬ್ಬರಾಗಿ ಆಚೆ ಹೋಗ್ತಾರೆ. ಗೆದ್ದವರು ಮನೆ ಸೇರಿಕೊಳ್ತಾರೆ. ಅಥವಾ ಸೋತವರು ಗುಂಪು ಗುಂಪಾಗಿ ಕೂಡ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಬಹುದು. ಒಟ್ನಲ್ಲಿ ಈ ಬಾರಿಯ ಸ್ಪರ್ಧಿಗಳು ಒಂದು ದಿನ ಕೂಡ ಆರಾಮಾಗಿ ಮನೆಯಲ್ಲಿ ಇರೋ ಹಾಗಿಲ್ಲ. ಇರುವಷ್ಟು ಸಮಯ ಟೆನ್ಷನ್ ಗಾಬರಿಯಿಂದಾನೇ ಇರಬೇಕು ಅನ್ನೋದು ಈ ಸೀಸನ್ನ ದೊಡ್ಡ ಮೋಟೋ ಆಗಿದೆ ಅಂದರೆ ತಪ್ಪಾಗಲ್ಲ. ಕಳೆದ 11 ಸೀಸನ್ಗಳವರೆಗೂ ಬಿಗ್ ಬಾಸ್ ಮನೆಗೆ ಬಂದ ಸ್ವಲ್ಪ ದಿನಗಳು ಸ್ಪರ್ಧಿಗಳು ಮನೆಗೆ ಅಡ್ಜಸ್ಟ್ ಆಗಲಿ ಅಂತಾನೆ ಬಿಗ್ ಬಾಸ್ ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ರು. ಆದರೆ ಈಗ ಫುಲ್ ಸ್ಟ್ರಿಕ್ಟ್ ಆಗಿ ಬಿಗ್ ಬಾಸ್ ಶೋ ಅನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಈ ಬಾರಿಯ ಬಿಗ್ ಬಾಸ್ ಮನೆಗೆ ಬಂದ ಸ್ಪರ್ಧಿಗಳಲ್ಲಿ ನಿಮಗೆ ಇಷ್ಟವಾದ ಮತ್ತು ನೆಚ್ಚಿನ ಸ್ಪರ್ಧಿ ಯಾರು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.